ಇದೇ ತಿಂಗಳ 24ರಂದು ಶಿವಣ್ಣ ಸರ್ಜರಿಗೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾತ್ರಿನೇ ಅವರು ಅಮೆರಿಕಕ್ಕೆ ಪಯಣವನ್ನ ಬೆಳೆಸುತ್ತಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸೋಕೋಸ್ಕರ ಸುದೀಪ್ ಕೂಡ ಇವತ್ತು ಅವರ ನಿವಾಸಕ್ಕೆ ತೆರಳಿದ್ರು. ಇವತ್ತು ರಾತ್ರಿ ಅಮೆರಿಕಕ್ಕೆ ಶಿವಣ್ಣ ದಂಪತಿ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು ಪ್ರಯಾಣವನ್ನು ಬೆಳೆಸ್ತಾರೆ. ಶಿವಣ್ಣ ಅವರ ನಿವಾಸಕ್ಕೆ ಸುದೀಪ್ ಭೇಟಿಯನ್ನ ಕೂಡ ಇವತ್ತು ಆದ್ರು. ಶಿವಣ್ಣ ದಂಪತಿಯನ್ನ ತಬ್ಬಿ ಧೈರ್ಯವನ್ನ ತುಂಬಿದ್ದಾರೆ ಸುದೀಪ್. ಬೆಳಗ್ಗೆಯಿಂದಲೂ ಕೂಡ ಪೂಜೆಯನ್ನ ಅಲ್ಲಿ ನೆರವೇರಿಸಿದ್ರು ಅವರ ನಿವಾಸದಲ್ಲಿ. ಅಮೆರಿಕಕ್ಕೆ ತೆರಳುವ ಮುನ್ನ ಶಿವಣ್ಣ ದಂಪತಿ ಪೂಜೆಯನ್ನ ಮಾಡಿಸಿದ್ದಾರೆ. ಶಿವಣ್ಣ ನಿವಾಸದ ಬಳಿ ಫ್ಯಾನ್ಸ್ ಎಲ್ಲ ಜಮಾಯಿಸ್ತಾ ಇದ್ದಾರೆ. ಈಗ ಬೆಂಗಳೂರಿನ ನಾಗವಾರದಲ್ಲಿರುವಂತಹ ಶಿವಣ್ಣ ಅವರ ನಿವಾಸ ಡಿಸೆಂಬರ್ 24ಕ್ಕೆ ಶಿವಣ್ಣ ಅವರಿಗೆ ಸರ್ಜರಿಗೆ ಒಳಪಡ್ತಾ ಇರೋದ್ರಿಂದ ಸುದೀಪ್ ಅವರು ಹೋಗಿ ಒಂದು ಹಗ್ ಮಾಡಿ ತಬ್ಕೊಂಡು ಧೈರ್ಯವನ್ನು ತುಂಬಿ ಅಲ್ಲಿಂದ ತೆರಳಿದ್ದಾರೆ. ಸೊ ಶಿವಣ್ಣ ನಿವಾಸಕ್ಕೆ ಸುದೀಪನ ಭೇಟಿಯನ್ನು ಕೊಟ್ಟರು. ಶಿವಣ್ಣ ದಂಪತಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇವತ್ತು ಪೂಜೆಯನ್ನು ಅವರ ನಿವಾಸದಲ್ಲಿ ಇವತ್ತು ನೆರವೇರಿಸಲಾಗ್ತಾ ಇತ್ತು. ಬೆಳಗ್ಗೆಯಿಂದಲೂ ಕೂಡ ಇವತ್ತು ಮಧ್ಯರಾತ್ರಿ ಅವರು ತೆರಳುತ್ತಾರೆ. 8:30-9 ಗಂಟೆಗೇನೋ ಫ್ಲೈಟ್ ಇದೆ. ಅದರ ಮೂಲಕವಾಗಿ ತೆರಳುತ್ತಾರೆ. 24ಕ್ಕೆ ಸರ್ಜರಿಗೆ ಒಳಪಡಲಿದ್ದಾರೆ. ಸಾಂಗ್ರಹಣ್ಯೇಷ್ಟ್ಯಾಯಜತೆ ಇಮಾಂ ಜನತಾಗಂ ಸಂಗೃಹ್ಣಾನೇತಿ ದ್ವಾದಶಾರತ್ನೇನ ಶನಾ ಭವತಿ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಮೌಂಜೀ ಭವತಿ ಊರ್ಧ್ವೇ ಮುಂಜಾಃ ಊರ್ಧ್ವಮೇವಾವರುಂಧೆ ಚಿತ್ತಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧ ಸಮೃದ್ಧಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವವ್ಯಾಧಿ ನಿವಾರಣಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಶ್ರೀ ಧನ್ವಂತರಿ ಪರಿಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಬಲ ಸಿದ್ಧಿರಸ್ತು. ಸೊ ಇವತ್ತು 8:30ಕ್ಕೆ ವಿಮಾನ ಇದೆ. ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಡಿಸೆಂಬರ್ 24ಕ್ಕೆ ಶಿವಣ್ಣ ಸರ್ಜರಿಗೆ ಒಳಪಡಲಿದ್ದಾರೆ. ಅದು ಅಮೆರಿಕಾದಲ್ಲಿ. ಸೊ ಹಾಗಾಗಿ ಅಮೆರಿಕ ತೆರಳುವ ಮುನ್ನ ಶಿವಣ್ಣ ದಂಪತಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನನ್ನ ಸಹೋದ್ಯೋಗಿ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಫಿಲ್ಮ್ ಬ್ಯೂರೋಯಿಂದ. ಧನು, ಏನೆಲ್ಲ ಈಗ ಮಾಹಿತಿಗಳು ಸಿಗ್ತಾ ಇದೆ? ಇವತ್ತು ಯಾರೆಲ್ಲ ಬಂದು ಶಿವಣ್ಣ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ? ಸುದೀಪ್ ಅವರನ್ನು ಬಂದು ಭೇಟಿ ಆದರು, ಬಿ ಸಿ ಪಾಟೀಲ್ ಅವರು ಕೂಡ ಬಂದು ಹೋದರು. ಏನು ಪೂಜೆಯನ್ನು ನೆರವೇರಿಸಿದರು? ಎಷ್ಟು ಗಂಟೆಗೆ ಇವತ್ತು ಅಮೆರಿಕಕ್ಕೆ ತೆರಳುತ್ತಾರೆ? ಏನಿದೆ ಮಾಹಿತಿ ಧನು? ಎಸ್ ಅರುಣ್, ನಟ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರೀಗ ಚಿಕಿತ್ಸೆಗಾಗಿ ಅಮೇರಿಕಕ್ಕೆ ತೆರಳ್ತಾ ಇದ್ದಾರೆ. ಇಂದು ರಾತ್ರಿ 8:30 ಫ್ಲೈಟಿಗೆ ಹೊರಡ್ತಕ್ಕಂಥದ್ದು. ಸೊ ಮನೆಯನ್ನು 5 ಗಂಟೆ ಸುಮಾರಿಗೆ ಮನೆಯಿಂದ ಹೊರಟು 8:30 ಫ್ಲೈಟಿಗೆ ಅಮೇರಿಕಕ್ಕೆ ತೆರಳಿದ್ದಾರೆ. ಈ ಹಿನ್ನೆಲೆಯಾಗಿ ಈಗಾಗಲೇ ಸ್ಯಾಂಡಲ್ವುಡ್ನ ನಟರು ಮತ್ತು ಶಿವಣ್ಣ ಅವರ ಆಪ್ತರು ಕೂಡ ಮನೆ ಹತ್ರ ಬಂದು ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇರ್ತಕ್ಕಂಥದ್ದು. ನಟ ಸುದೀಪ್ ಆಗಿರ್ಬೋದು, ಬಿ ಸಿ ಪಾಟೀಲ್ ಅವರು ಈಗಾಗಲೇ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿರ್ತಕ್ಕಂಥದ್ದು. ನಿನ್ನೆ ವಿನೋದ್ ರಾಜ್ ಅವರು ಬಂದು ಕೂಡ ಅವರ ಆರೋಗ್ಯವನ್ನು ವಿಚಾರಿಸಿ ತೆರಳಿರ್ತಕ್ಕಂಥದ್ದು. ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಗೀತಕ್ಕ ಮತ್ತು ಶಿವಣ್ಣ ಅವ್ರನ್ನ ಬಿಗಿದಪ್ಪಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ನಟ ಶಿವರಾಜ್ ಕುಮಾರ್ ಅವರ ಮನೆ ಏನಿದೆ ನಾಗವಾರದ ಮನೆ ಮುಂದೆ ಇರ್ತಕ್ಕಂಥದ್ದು ನಾವು ಈಗ ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಈಗ ಅಭಿಮಾನಿಗಳು ಕೂಡ ಅವರನ್ನು ಕಾಣಬೇಕು, ಅವರಿಗೆ ಒಂದು ಶುಭ ಹಾರೈಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರ ಮನೆ ಮುಂದೆ ಜಮಾಯಿಸಿರ್ತಕ್ಕಂಥದ್ದು. ಯಾಕಂದರೆ ಶಿವಣ್ಣ ಅವರು ಇವತ್ತು ಅಮೇರಿಕಾಗೆ ಚಿಕಿತ್ಸೆಗೆ ತೆರಳ್ತಾ ಇರ್ತಕ್ಕಂಥದ್ದು. ಇದೇ ತಿಂಗಳ 24ನೇ ತಾರೀಕು ಅವ್ರಿಗೆ ಚಿಕಿತ್ಸೆ ನಿಗದಿಯಾಗಿರ್ತಕ್ಕಂಥದ್ದು, ಅಮೇರಿಕಾದಲ್ಲಿ ಸರ್ಜರಿ ಆಗುವಂಥದ್ದು. ಸೊ ಈ ಹಿನ್ನೆಲೆಯಾಗಿ ಅವರು ಶಿವಣ್ಣ ಅವ್ರನ್ನ ಮಾತಾಡಿಸಿ ಹೋಗಬೇಕು ಮತ್ತು ಅವ್ರಿಗೊಂದು ಶುಭ ಹಾರೈಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥದ್ದು. ಈಗ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮೊದಲೇದಾಗಿ ನೀವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಸೋಮಶೇಖರ್ ಅಂತೇಳಿ ಮೈಸೂರಿಂದ ಬಂದಿದ್ದೀವಿ. ನಾವು ಶಿವಣ್ಣವ್ರಿಗೆ 37 ವರ್ಷದಿಂದ ಅಭಿಮಾನಿಗಳು. ಮನೆ ಮೆಚ್ಚಿದ ಹುಡುಗಿ ಚಿತ್ರದಿಂದನವೇ. ಈಗ ಅವರು ಶಸ್ತ್ರಚಿಕಿತ್ಸೆಗೆ ಅಮೇರಿಕಾಗೆ ಹೋಗ್ತಾ ಇದ್ದಾರೆ. ಅವರಿಗೆ 330 ಕೋಟಿ ದೇವರುಗಳ ಪರವಾಗಿ ಅವ್ರ ದೇವರ ಆಶೀರ್ವಾದ ಅವ್ರ ತಲೆ ಮೇಲಿರಲಿ. 6.5 ಕೋಟಿ ಕನ್ನಡಿಗರ ಆಶೀರ್ವಾದನೂ ಅವ್ರ ಮೇಲಿರುತ್ತೆ. ಅವರು ಯಶಸ್ವಿಯಾಗಿ ಹಿಂದೆ ಹೆಂಗೆ ಮಾಡ್ತಿರೋ ಅದೇ ರೀತಿ ಬಂದು ಅಭಿಮಾನಿಗಳಿಗೆ ಪುನರಂಜಿಸಿ ಭೈರತಿ ರಣಗಳ ಥರ ಇನ್ನೂ ಯಶಸ್ವಿ ಚಿತ್ರಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗನ ಉತ್ತುಂಗಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಆಸೆ. ಅವರು ಶುಭವಾಗಲಿ ಅವರಿಗೆ. ನಮ್ಮೆಲ್ಲರ ಪರವಾಗಿ ನಾವು ಮೈಸೂರು, ಮಂಡ್ಯ, ಹಾಸನ್ನು, ಆನೇಕಲ್ಲು, ಟಿ ನರಸೀಪುರ, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಬಂದಿದ್ದೀವಿ ಅಭಿಮಾನಿಗಳು. ಸರ್, ಶುಭಾಶಯಕ್ಕೆ ಶಿವಣ್ಣ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಇನ್ನೊಬ್ಬ ಅಭಿಮಾನಿ ಇಲ್ಲಿದ್ದಾರೆ, ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲಿಂದ ಬಂದಿರತಕ್ಕಂಥದ್ದು, ನಿಮ್ಮ ಹೆಸರೇನು, ಶಿವಣ್ಣ ಅವರಿಗೆ ಏನಂತ ಕೇಳ್ಕೊಳ್ತೀವಿ? ಸರ್, ನಾವು ಮಂಜು, ಟಿ ನರಸೀಪುರ, ಮೈಸೂರು ಜಿಲ್ಲೆಯವರು. ಮತ್ತು ಶಿವಣ್ಣ ಅವ್ರಿಗೆ
ಅಮೇರಿಕಕ್ಕೆ ಶಸ್ತ್ರಚಿಕಿತ್ಸೆಗೆ ತೆರಳ್ತಾ ಇರೋದ್ರಿಂದ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತಂತ ನಮ್ಮ ಇಡೀ ಅಭಿಮಾನಿಗಳ ತಂಡನೇ ನಾವು ಶುಭ ಹಾರೈಸೋಕ್ಕೋಸ್ಕರ ಹೇಳಿ ಮತ್ತು ಅವ್ರಿಗೆ ಧೈರ್ಯ ತುಂಬಿ ಹೇಳಿ ಹೊರಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವರು ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಮುಂದೂ ಕೂಡ ಎಲ್ಲ ಚಿಕಿತ್ಸೆ ಮುಗಿಸ್ಕೊಬಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಜನಗಳಿಗೆಲ್ಲ ತುಂಬ ರಂಜಿಸಬೇಕು ಅನ್ನೋದೇ ನಮ್ಮ ಆಸೆ. ಮತ್ತು ಎಷ್ಟು ಕೋಟಿ ದೇವರುಗಳಿದೆ ಅಷ್ಟು ಕೋಟಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಅಂತ ನಮಗೆ ತುಂಬ ಸಂಪೂರ್ಣವಾಗಿ ನಂಬಿಕೆ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲ ರೀತಿಯೂ ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಏನು ಆತಂಕ ಪಡೋಂಥ ಯಾವ ವ್ಯವಸ್ಥೆ ಏನೂ ಇರಲ್ಲ. ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ನೋಡ್ತಾ ಇರಬಹುದು ಅರುಣ್, ಇನ್ನೂ ಸಾಕಷ್ಟು ಜನ ಕೂಡ ಈಗ ಅವರ ಮನೆ ಮುಂದೆ ನೆರೆದಿರ್ತಕ್ಕಂಥದ್ದು, ಅವರಿಗೆ ಶುಭ ಹಾರೈಸ್ತಾ ಇರ್ತಕ್ಕಂಥದ್ದು. ಶಿವಣ್ಣ ಅವರು ಮೊದಲಿನಂತೆ ಈಗ ಶಸ್ತ್ರಚಿಕಿತ್ಸೆಗೆ ತೆರಳ್ತಾ ಇದ್ದಾರೆ. ತೆರಳಿ ಅವ್ರಿಗೆ ಗುಣಮುಖರಾಗಿ ಮತ್ತೆ ಬಂದು ಎಂದಿನಂತೆ ಅವರು ಸಿನಿಮಾ ಮಾಡಿ ನಮ್ಮನ್ನು ರಂಜಿಸಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅವರನ್ನು ಕೇಳ್ಕೊತಾ ಇರ್ತಕ್ಕಂಥದ್ದು, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಶಿವಣ್ಣ ದಂಪತಿಗಳು ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಸಾಂಪ್ರದಾಯಿಕವಾಗಿ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಪೂಜೆ ಪುನಸ್ಕಾರಗಳು ಹೇಗೆ ನೆರವೇರುತ್ತೋ ಹಾಗೆ ಮನೆಯಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು. ಮತ್ತು ಈಗ ಶಿವಣ್ಣ ದಂಪತಿಗೆ ಈಗ ಒಂದು ಅವ್ರಿಗೆ ಧೈರ್ಯ ತುಂಬುವ ಕೆಲಸವನ್ನು ಈಗ ಸ್ಯಾಂಡಲ್ವುಡ್ ನಟರು ಮಾಡಿರ್ತಕ್ಕಂಥದ್ದು. ಮತ್ತು ಅವರ ಆಪ್ತರು ಕೂಡ, ಇನ್ನೂ ಕೆಲವರು ಆಪ್ತರು ಅವರು ಹೋಗುವ ಆ ಸಮಯದವರೆಗೂ ಕೂಡ ಬಂದು ಭೇಟಿ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ತುಂಬ ಜನ ಅಭಿಮಾನಿಗಳು ಹೋಗ್ತಾ ಇದ್ದೀರಾ, ಅವರಿಗೆ ಅನಾರೋಗ್ಯ ಅಂತ ಮೊದಲೇ ಹೇಳ್ತಾ ಇರಬೇಕಾದ್ರೆ ನೀವು ಹೋಗ್ಬಿಟ್ಟು ಇನ್ನೊಂದಿಷ್ಟು ಕಿರಿಕಿರಿ ತೊಂದರೆ, ನಿಮ್ಗೆ ಅಭಿಮಾನ ಇರುತ್ತೆ ಇಲ್ಲ ಅಂತಲ್ಲ, ಧೈರ್ಯ ತುಂಬಕ್ಕೆ ಹೋಗ್ತೀರ, ಬಟ್ ಬಿಡಿ ಅವ್ರನ್ನ ಸ್ವಲ್ಪ ಹೊತ್ತು, ಅವ್ರನ್ನ ಪಾಡಿಗೆ ಅವ್ರನ್ನ ಬಿಡಿ. ಅವ್ರು ಚಿಕಿತ್ಸೆಗಂತ ಹೋಗ್ತಾ ಇದ್ದಾರೆ. ನಿಮ್ಮ ಏನೇ ಇದ್ದರೂ ವಿಶಸ್ಸು, ನಿಮ್ಮ ಶುಭಾಶಯಗಳು ಹೇಳಿ ಅವುಗಳನ್ನು, ಆದರೆ ಅಲ್ಲಿ ಹೋಗ್ಬಿಟ್ಟೇ ಹೇಳಬೇಕು ಅನ್ನುವಂಥದ್ದಲ್ಲ. ಅದು ಯಾಕೆ ಗೊತ್ತಾ, ತುಂಬ ಡಿಸ್ಟರ್ಬ್ ಆಗುತ್ತೆ. ಇಮಾಂ ಜನತಾಗಂ ಸಂಗೃಹ್ಣಾನೇತಿ ದ್ವಾದಶಾರತ್ನೇನ ಶನಾ ಭವತಿ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಮೌಂಜೀ ಭವತಿ ಊರ್ಧ್ವೇ ಮುಂಜಾಃ ಊರ್ಧ್ವಮೇವಾವರುಂಧೆ ಚಿತ್ತಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧಃ ಸಮೃದ್ಧೈ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವವ್ಯಾಧಿನಿವಾರಣಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಶ್ರೀ ಧನ್ವಂತರಿ ಪರಿಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಬಲ ಸಿದ್ಧಿರಸ್ತು.